ಜುಲೈ 23ರಿಂದ 30ರವರೆಗೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ನ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಹೋತ್ಸವದ ಪ್ರಮುಖ ಅಂಗವಾಗಿ ಜುಲೈ 23ರಿಂದ 29ರವರೆಗಿನ ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ HB ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ ನಡೆಯಲಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಸಾಯಿಬಾಬಾರವರ ಜೀವನ ಸಂದೇಶ, ಮಾನವೀಯ ಮೌಲ್ಯಗಳು ಹಾಗೂ ಗುರುಭಕ್ತಿಯ ಮಹತ್ವವನ್ನು ಭಕ್ತರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಪಾರಾಯಣ ಆಯೋಜಿಸಲಾಗಿದೆ. ಪ್ರತಿದಿನ ಸಂಜೆ 4:30ರಿಂದ 6 ಗಂಟೆಯವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸೇವೆ ನಡೆಯಲಿದ್ದು, ಭಕ್ತರು ಸಾಯಿ ನಾಮ ಸ್ಮರಣೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. ಮಂದಿರದ ಆವರಣದಲ್ಲಿ ವಿಶೇಷ ಅಲಂಕಾರ, ದೀಪಾಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸಂಜೆ 6:30ರಿಂದ 8:30ರವರೆಗೆ ಪ್ರತಿದಿನ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಜುಲೈ 23ರಂದು ವಿದುಷಿ ಸುಧಾ ನಟರಾಜ್ ಮತ್ತು ತಂಡದಿಂದ ಭಕ್ತಿ ಗಾನಸುಧೆ, ಜುಲೈ 24ರಂದು ರುದ್ರೇಶ್ ಸ್ವಾಮಿ ಮತ್ತು ತಂಡದಿಂದ ಸ್ಯಾಕ್ಸೋಫೋನ್ ಸಂಗೀತ ಕಾರ್ಯಕ್ರಮ, ಜುಲೈ 25ರಂದು MP ಕೃಷ್ಣಪ್ರಸಾದ್ ಅವರ ಶಿಷ್ಯ ವೃಂದದಿಂದ ಭರತನಾಟ್ಯ ಮತ್ತು ವೇಣುವಾದನ, ಜುಲೈ 26ರಂದು ಶ್ರೀನಿವಾಸ ಸಾಸ್ತಾನ ಮತ್ತು ತಂಡದಿಂದ ಭಕ್ತಚಂದ್ರಹಾಸ ಯಕ್ಷಗಾನ, ಜುಲೈ 27ರಂದು ಖ್ಯಾತ ಹಿನ್ನೆಲೆ ಗಾಯಕ ಹಾಗೂ GTV ಜ್ಯೂರಿ ಸದಸ್ಯ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ, ಖ್ಯಾತ ಚಲನಚಿತ್ರ ನಟ ಹಾಗೂ ವಾಗ್ಮಿ ಮಾಸ್ಟರ್ ಆನಂದ್ ರವರಿಂದ ಗುರುಭಕ್ತಿ ಚಿಂತನ ಮಂಥನ ಹಾಗೂ ಜುಲೈ 29ರಂದು ಹರಿಕಥಾ ವಿದ್ವಾನ್ ಶಿವಶಂಕರ ದಾಸರಿಂದ ಶ್ರೀ ವೇದವ್ಯಾಸ ಚರಿತ್ರೆ ಹರಿಕಥೆ ನಡೆಯಲಿದೆ. ಗುರುಪೂರ್ಣಿಮೆಯ ದಿನವಾದ ಜುಲೈ 29ರಂದು ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದ್ದು, ಭಕ್ತರು ಗುರುಪಾದ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯಲಿದ್ದಾರೆ. ಒಂದು ಎಲ್ಲ ವಿಚಾರವನ್ನು ಕೂಡ ತಿಳಿಸ್ಕೊಡಲಿದ್ದಾರೆ ನಮ್ಮ ಹರಿಕಥೆಯ ವಿದ್ವಾನರಾದಂತಹ ಶ್ರೀಯುತ ಶಂಕರದಾಸರು. ಇವರು ನಾವು ಬಗಾರಿಕ್ಕೂ ಅವತ್ತು ಗುರುಪೂರ್ಣಿಮೆ 29ನೇ ತಾರೀಕು ಗುರುಪೂರ್ಣಿಮೆ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಂದಿರ ನಿರಂತರವಾಗಿ ತೆರುತ್ತೆ. ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಬಾಬಾ ಅವರವರ ದರ್ಶನವನ್ನು ಮಾಡೋದಕ್ಕೆ ಅವಕಾಶವಿದೆ. ಯಾರೂ ಕೂಡ ಹಾಗೆ ಆ ದಿನ ಸಂಪೂರ್ಣವಾಗಿ 30ನೇ ತಾರೀಕು ಬೆಳಗ್ಗೆ ಅವತ್ತು ವಿಶೇಷವಾದಂಥ ದಿನ. ಗುರುಪೂರ್ಣಿಮೆಯ ನಂತರ ನಾವು ಪ್ರತಿ ವರ್ಷವೂ ಕೂಡ ಬಾವಿಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ 29ನೇ ತಾರೀಕು ಮಧ್ಯಾಹ್ನ ಗುರುವಾರ ಆಗಿರೋದ್ರಿಂದ ಅನ್ನದಾನ ಕೂಡ ಇರುತ್ತೆ ಆ ದಿನ. ಆದ್ದರಿಂದ ಮಧ್ಯಾಹ್ನ 1:30ಕ್ಕೆ ನಾವು ಬಾಬಾವರವರ ಉತ್ಸವವನ್ನು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮಾಡಲಿದ್ದೇವೆ. ಎಲ್ಲ ಬಂಧುಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸದ್ಗುರು ಶ್ರೀ ಶಿರಡಿ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಿ ಅಂಥೇಳಿ ನಮ್ಮೆಲ್ಲರನ್ನು ವಿನಂತಿ ಮಾಡ್ಕೊಳ್ತೇನೆ. ಸಾಯಿರಾಮ್. ನನ್ನ ಹೆಸರು ಸಾಯಿ ಪ್ರಸಾದ್ ಅಂತೇಳಿ, ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಶಿರಡಿ ಸಾಯಿ ಮಂದಿರದ ಕಾರ್ಯದರ್ಶಿ. ಸಾಯಿ. ಪ್ರತಿದಿನ ಬೆಳಗ್ಗೆ 6:15ಕ್ಕೆ ಕಾಕಡ ಆರತಿ, ಮಧ್ಯಾಹ್ನ 12ಕ್ಕೆ ಮಧ್ಯಾಹ್ನದ ಆರತಿ, ಸಂಜೆ ಧೂಪಾರತಿ ಹಾಗೂ ರಾತ್ರಿ ಶೇಜಾರತಿ ನಡೆಯಲಿದೆ. ಮಹೋತ್ಸವದ ಸಮಾರೋಪ ಅಂಗವಾಗಿ ಜುಲೈ 30ರಂದು ಮಧ್ಯಾಹ್ನ 1:30ರಿಂದ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಸಾಯಿಬಾಬಾರವರ ಉತ್ಸವ ಮೆರವಣಿಗೆ ನಡೆಯಲಿದೆ. ಭಜನಾ ತಂಡಗಳು, ಸಾಂಪ್ರದಾಯಿಕ ವಾದ್ಯಗೋಷ್ಠಿಗಳು ಹಾಗೂ ಭಕ್ತರ ಸಮ್ಮುಖದಲ್ಲಿ ನಗರದಲ್ಲಿ ಮೆರವಣಿಗೆ ಸಾಗಲಿದ್ದು, ನಗರದಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗಲಿದೆ ಎಂದು ಹೇಳಿದರು. You are watching TV 46 News Kannada.